ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ಇದರ ಮಂಗಳೂರು ಶಾಖೆಯ ನೂತನ ಆಡಳಿತ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಮಂಗಳೂರಿನ ಪಡೇಲ್ನಲ್ಲಿರುವ ಐಸಿಎಐ ಭವನದಲ್ಲಿ ನಡೆಯಿತು. ಮಂಗಳೂರಿನ ಪಡೇಲ್ನ ಐಸಿಎಐ ಭವನದಲ್ಲಿ ನಡೆದ ಹೊಸ ಆಡಳಿತ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಐಸಿಎಐನ ಸದಸ್ಯರು ಮತ್ತು ಹಿಂದಿನ ಅಧ್ಯಕ್ಷರಾದ ಸಿಎ ಪ್ರಶಾಂತ್ ಪೈಕಿ ಅವರು ನೂತನವಾಗಿ ಆಯ್ಕೆಗೊಂಡ ಐಸಿಎಐನ ಹೊಸ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಸಿಎ ಡೇನಿಯಲ್ ಮಾರ್ಷ್ ಪೆರೇರಾ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಐಸಿಎಐ ಆಡಳಿತ ಸಮಿತಿಯ ಮಂಗಳೂರಿನ ನೂತನ ಅಧ್ಯಕ್ಷರಾದ ಸಿಎ ಡೇನಿಯಲ್ ಮಾರ್ಷ್ ಪೆರೇರಾ ಅವರು ಹಿಂದಿನ ಆಡಳಿತ ಸಮಿತಿಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮ ಎಲ್ಲ ಹಿಂದಿನ ಅಧ್ಯಕ್ಷರಿಗೆ ನಾನು ನನ್ನ ಕೃತಜ್ಞತೆಯನ್ನು ದಾಖಲಿಸುತ್ತೇನೆ. ಈ ಶಾಖೆಯ ಶಕ್ತಿ, ವಿಶ್ವಾಸಾರ್ಹತೆ ಮತ್ತು ಸ್ಥಿರತೆಯು ನಿಮ್ಮ ದೂರದೃಷ್ಟಿ, ಶಿಸ್ತು ಮತ್ತು ಬದ್ಧತೆಯ ನೇರ ಫಲಿತಾಂಶವಾಗಿದೆ. ನಾವಿಂದು ಅನುಸರಿಸುವ ಪ್ರತಿಯೊಂದು ವ್ಯವಸ್ಥೆ ಮತ್ತು ನಾವು ಕೈಗೊಳ್ಳುವ ಪ್ರತಿಯೊಂದು ಉಪಕ್ರಮವು ನೀವು ಹಾಕಿದ ಅಡಿಪಾಯದ ಮೇಲೆ ನಿಂತಿದೆ ಎಂದರು. ಎಲ್ಲರಿಗೆ ನಮಸ್ತೆಗಳು. ನನ್ನ ಹೆಸರು ಸಿಎ ಡ್ಯಾನಿಯಲ್ ಮಾರ್ಷ್ ಪೆರೇರಾ. ನಾನು ಇತ್ತೀಚೆಗೆ ಈ ವರ್ಷ 26-27ಕ್ಕೆ ಸಿಎ ಅಧ್ಯಕ್ಷನಾಗಿ ಆಯ್ಕೆಗೊಂಡಿದ್ದೇನೆ. ಇದರ ಹಿಂದೆ ನಿಕಟಪೂರ್ವ ಅಧ್ಯಕ್ಷರಾಗಿ ಸಿಎ ಪ್ರಶಾಂತ್ ಪೈ ಅವರು ಸೇವೆಯನ್ನು ಸಲ್ಲಿಸಿದರು. ಈ ವರ್ಷಕ್ಕೆ ನಮ್ಮೊಳಗೆ ಸಿಎ ಮಮತಾ ರಾವ್ ವೈಸ್ ಚೇರ್ಪರ್ಸನ್ ಆಗಿ, ಸಿಎ ಬಾಲಸುಬ್ರಹ್ಮಣ್ಯ ಸೆಕ್ರೆಟರಿ ಅವರಾಗಿ, ಸಿಎ ನಿತಿನ್ ಬಾಳಿಕ ಟ್ರೆಷರರ್ ಆಗಿ, ಹಾಗೂ ಸಿಎ ಗೌರವ್ ಹೆಗಡೆ ಸಿಕಾಸ ಚೇರ್ಮನ್ ಆಗಿ, ಹಾಗೂ ನಮ್ಮೊಟ್ಟಿಗೆ ಸಿಎ ಕೃಷ್ಣಾನಂದ್ ಪೈ ಅವರು ಮೆಂಬರ್ ಆಗಿ ಅವರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಟು ಸೇ ಅ ಲಿಟಲ್ ಬಿಟ್ ಅಬೌಟ್ ದ ಮ್ಯಾಂಗ್ಳೂರ್ ಬ್ರಾಂಚ್, ವಿ ಆರ್ ಅ ಬ್ರಾಂಚ್ out of the 180 branches that ICAI has. We are in the southern region, which is one of the 5 constituted regions by the ICAI. What we do at the branch is we try to foster member engagement. We try to instill development for students with respect to their overall development. Having a robust investment option in Mangalore by having a Global Capability Center, and also to have our branch premises renovated at the earliest. We also intend to have several career counseling and talent retention programs in Mangalore. We don't want our students, our talented students, to go out of Mangalore. We also plan to initiate a special initiative to align with the initiative of our Honorable Member of Parliament as Back to Uru. We want to have another initiative to call as Stay in Uru. With these few initiatives, we intend to have a very good upcoming year with a lot of programs and lot of impactful programs. With all this, I would like to conclude and wish you and I request everyone's blessings on us. Thank you one and all. ಇದೇ ವೇಳೆ ಮಾತನಾಡಿದ ದಕ್ಷಿಣ ಪ್ರಾಂತ್ಯದ ಪ್ರಾದೇಶಿಕ ಮಂಡಳಿಯ ನೂತನ ಕಾರ್ಯದರ್ಶಿಯಾಗಿ ನೇಮಕವಾಗಿರುವ ಸಿಎ ಪ್ರಮೋದ್ ಹೆಗ್ಡೆಯವರು, ದಕ್ಷಿಣ ಪ್ರಾಂತ್ಯದ ಪ್ರಾದೇಶಿಕ ಮಂಡಳಿಯಲ್ಲಿ ಸುಮಾರು 47 ಶಾಖೆಗಳಿದ್ದು, ಈ 47 ಶಾಖೆಗಳಲ್ಲಿ ಮಂಗಳೂರು ಶಾಖೆ ಕೂಡ ಒಂದಾಗಿದ್ದು, ನಮ್ಮ ಎಲ್ಲ ಕರ್ನಾಟಕ ಶಾಖೆಗಳು ಒಟ್ಟಾಗಿ ನಮ್ಮ ವಿದ್ಯಾರ್ಥಿಗಳು ಮತ್ತು ಸದಸ್ಯರುಗಳ ತಾಂತ್ರಿಕ ಮತ್ತು ಕೌಶಲ್ಯಗಳ ಅಭಿವೃದ್ಧಿ ನಮ್ಮ ಧ್ಯೇಯ ಆಗಿದೆ ಎಂದರು. ನಾನು ಈ ದಕ್ಷಿಣ ಪ್ರಾಂತ್ಯದ ಕಾರ್ಯದರ್ಶಿಯಾದಾಗ ನನಗೆ ನನ್ನ ಕರ್ನಾಟಕ ಮೊದಲು ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ನಮ್ಮ ಎಲ್ಲ ಶಾಖೆಯು, ಕರ್ನಾಟಕ ಶಾಖೆಯು ಒಟ್ಟಾಗಿ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ವಿದ್ಯಾರ್ಥಿಗಳಿಗಾಗಿರ್ಬೋದು, ಹಾಗೂ ನಮ್ಮ ಸದಸ್ಯರಿಗಾಗಿರ್ಬೋದು, ಇವರಿಗೆಲ್ಲ ಉತ್ತಮ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಅವರಿಗೆ ಬೇಕಾದ ಸ್ಕಿಲ್ ಸೆಟ್ ಆಗಿರ್ಬೋದು, ಅದನ್ನು ಅಪ್ಸ್ಕಿಲ್ ಮಾಡಲಿಕ್ಕೆ ನಾವು ಒಂದು ಧ್ಯೇಯ ಇಟ್ಕೊಂಡು ಹೋಗ್ತಿದ್ದೀವಿ. ಈ ಸಂದರ್ಭದಲ್ಲಿ ಐಸಿಎಐ ಮಂಗಳೂರಿನ ಆಡಳಿತ ಸಮಿತಿಯ ನೂತನ ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ಸಿಎ ಮಮತಾ ರಾವ್, ಕಾರ್ಯದರ್ಶಿ ಸಿಎ ಬಾಲಸುಬ್ರಹ್ಮಣ್ಯ ಎನ್, ಖಜಾಂಚಿ ಸಿಎ ನಿತಿನ್ ಬಾಳಿಗ, ಎಸ್ಐಸಿಎ ಅಧ್ಯಕ್ಷರಾದ ಸಿಎ ಗೌರವ್ ಹೆಗ್ಡೆ, ಎಸ್ಐಸಿಎ ಕೋಆಪ್ಟ್ ಸಿಎ ಬಿ ಕೃಷ್ಣಾನಂದ ಪೈ, ಸದಸ್ಯರಾದ ಹಾಗೂ ಹಿಂದಿನ ಅಧ್ಯಕ್ಷರಾದ ಸಿಎ ಪ್ರಶಾಂತ್ ಪೈಕೆ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.